ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐಶ್ವರ್ಯ ವ್ಲಾಗ್ಸ್. ನಾನಿವತ್ತು ದೊಡ್ಡಲ್ ಮಾರಕ್ಕೆ ಹೋಗ್ತಾ ಇದ್ದೀವಿ. ಯಾಕಂದರೆ ಸ್ವಲ್ಪ ಅಲ್ಲಿ ನಮ್ಮ ತೋಟದಲ್ಲಿ ಯಾವುದಾದ್ರು ಗಿಡ ಹೋಗಿದೆ, ಅದಕ್ಕೆ ಹೊಸ ಗಿಡಗಳನ್ನ ತರಕ್ಕೆ ಹೋಗ್ತಾ ಇದ್ದೀವಿ. ಯಾವ್ಯಾವ ಗಿಡ ತೊಗೊತೀವಿ, ಎಲ್ಲಿ ತೊಗೋಬೇಕು ಅಂತ ತೋರಿಸ್ತೀವಿ ಬನ್ನಿ ಇವತ್ತು. ಯಾವಾಗೂ ಅಲ್ಲ ಪಾನಿಪುರಿ ತಿಂತಿ ಅಂತ ಈಗ ಕೊಟ್ಟು ನೋಡೋಣ, ನಿಮ್ಗೆಲ್ಲ ಇರ್ತದೇನೋ ಹೇಳ್ತೀಯಲ್ಲ, ನೀವಿರ್ತದೇನೋ ಪಕ್ಕದ್ದು. ರವನ್ ಜುಟ್ ನೋಡಿ, ರವನ್ನು ಕರ್ಕೊಂಡು ಹೋಗ್ತಾ ಇದ್ದೀವಿ. ಜುಟ್ ನೋಡಿ ಒಂದು ಏನು ಚೆನ್ನಾಗಿ ಹಾಕೋರಮ್ಮ. ಇಲ್ಲಿ ತೋರ್ಸ, ಇಲ್ಲಿ ವಿಡಿಯೋದಲ್ಲಿ ತೋರ್ಸು. ಹೋಗ್ಬಿಡಣ, ಅವನೇ ನೋಡ್ಕೊಬಾರ. ದೊಡ್ಡ ಮರಕ್ಕೆ ಹೋಗೋದು ರವನ್ ಮಂಚಿನ ಬೆಲೆ ಕೆರೆ. ಪ್ರಾನ್ಸ್ ಮಾಡಿ, ಮಂಚಿನ ಬೆಲೆ ಪ್ರಾನ್ಸ್ ಮಾಡಿ ಟೇಸ್ಟ್ ಮಾಡಕ್ ಬಂದಿದ್ದೀವಿ. ಡಿಫ್ರೆಂಟ್ ತಾಳಮ್ಮ ಸುಟ್ಟೋಯ್ತಿರ್ತದೆ. ಇನ್ನಮ್ಮ ಇಲ್ಲಿ ಹೆಂಗೈತೆ ಹೆಂಗೈತೆ ಸೂಪರ್. ಹೆಂಗೈತೆ ಸೂಪರ್. ಇಲ್ಲಿ ತೋರ್ಸಿ ಈ ಕಡೆ ಹೆಂಗೈತೆ. ಚೆನ್ನಾಗದ ಚೆನ್ನಾಗದ. ಕಣ್ಣೋಡಿ ಕಣ್ಣೋಡಿ ತೋರ್ಸಿ ಹೆಂಗೈತೆ. ಚಿಕ್ಕು ಫಿಶ್ ಇದೆ, ಯಾವ್ದೋ ಗೊತ್ತಿಲ್ಲ ಹೆಸರು. ನಮ್ದಿದು ಜಿಲೇಬಿ ಅಂತ. ಜಿಲೇಬಿ ರೋವನ್ ದೇವ್ರ ಕಿತ್ಕೊಂಡ್ ಬತ್ತಾಳೆ. ನಾನು ಗೌತಮ್ ಬಂದಾಗ ಇಲ್ಲಿ ತಿಂದಿದ್ವಿ, ಬಟ್ ಅಲ್ಲಿ ಚೆನ್ನಾಗಿತ್ತು. ಇವತ್ತು ಇಲ್ಲಿ ಏನೋ ತಿಂದ್ವಿ. ಯಾರಿದು ಮಂಜು ಅಂತ ಇತ್ತು ನೋಡಿ. ಇಲ್ಲಿ ನನಗೇನು ಅಷ್ಟು ಇಷ್ಟ ಆಗಿಲ್ಲ, ಫುಲ್ ಡ್ರೈ ಇತ್ತು. ಮೇ ಬಿ ಇವತ್ತು ಕಮ್ಮಿ ಜನ ಅಂತ ಡ್ರೈ ಮಾಡಿರೋದು. ಅಲ್ಲಿ ಒಂದು ಸ್ವಲ್ಪ ಗ್ರೇವಿ ಥರ ಇರುತ್ತೆ, ಸಕ್ಕದಾಗಿರುತ್ತೆ. ಬಂದು ಟ್ರೈ ಮಾಡಿ ನೋಡಿ. ಇಲ್ಲಿ ಬನ್ನಿ, ಬಾಲಾಜಿಗೆ ಬನ್ನಿ, ಇಲ್ಲಿ ಬನ್ನಿ. ನಾವು ಬಂದಿರೋದೇ ನಾಟಿ ಕೋಳಿ ತಗೊಳಕ್ಕೆ. ಇಲ್ಲಿ ನಾಟಿ ಕೋಳಿ ಫಾರ್ಮ್ ಐತೆ, ಅದಕ್ಕೆ ಬಂದಿದ್ದೀವಿ ತಗೊಳಕ್ಕೆ. ತೋರಿಸ್ತೀವಿ. ನಾಟಿ ಕೋಳಿ ತಗೊಳಕ್ಕೆ ಹೋದ್ರು, ಬಟ್ ಅವ್ರು ಕೊಡಲ್ಲ ಅಂತ ಹೇಳ್ಬಿಟ್ರು, ಸಾಕಿರೋದಂತೆ. ಸೊ ಅದಕ್ಕೆ ವಾಪಸ್ ಇವಾಗ ನಾವು ಪ್ಲ್ಯಾಂಟ್ಸ್ಗಳನ್ನ ತಗೊಳಕ್ಕೆ ಹೋಗ್ತಾ ಇದ್ದೀವಿ, ಹಣ್ಣಿಂದು. ಬನ್ನಿ ಹೋಗೋಣ. ತುಳಸಿ ಗಿಡ ಇದು ನೋಡಿ, ಇದೇ ಫಾರ್ಮ್ ಹೌಸ್. ಹಣ್ಣುಗಳ ಗಿಡ ತಗೊಂಡೋಗೋಣ ಬನ್ನಿ. ಇವಾಗ ನಮ್ಮಮ್ಮ ಹೋಯ್ತು ಅದೇನೋ. ನಿಮ್ಮಮ್ಮ ನೋಡ ಅದ್ರ ಗಿಡ ಹಾಕಿದ್ವಿ. ನಮ್ಮಮ್ಮ ಎಲೆ ಮುರ್ಕೊ ಬಂದ್ಬಿಟ್ಟಿತ್ತು ಒಂದು ಈ ತರ ಬಂದಾಗ. ಅವ್ರು ಕೇಳಿಸ್ಕೊಂಡ್ರೆ ಗಿಡ ಅದು ಏನ್ ಗಿಡ ಅದು? ಫ್ರೂಟ್ಸ್ ಗಿಡ ಇದೆ. कौन सा? ಇಲ್ಲಿ ನಾವು ಚೆರಿ ಮತ್ತು ಇದು ವಾಟರ್ ಆ್ಯಪಲ್ ಎರಡು ತೊಗೊಂಡ್ವಿ, ಬಟ್ ಅದು ತೋರಿಸ್ಲೇ ಇಲ್ಲ. ನಾನು ಅಲ್ಲೇ ಇದ್ದೀವಲ್ಲ, ನಾವು ನಿಂತಿದ್ದೀವಲ್ಲ ಅಲ್ಲೇ ಇತ್ತು. ಸೊ ನಾನು ಫೈನಲಾಗಿ ತೋರಿಸೋದೇ ಮರ್ತೋಗ್ಬಿಟ್ಟಿದ್ದೀನಿ. ಸೊ 2 ಗಿಡ ತೊಗೊಂಡು ಬಂದ್ವಿ ಗೈಸ್. ಅಯ್ಯೋ, ಸ್ಟಾರ್ ಫ್ರೂಟ್ ಎತ್ಕೊಂಡ್ಬಂದ್ಬಿಟ್ಟದೆ ನಾವಮ್ಮ. ಗಿಡದಲ್ಲಿ ರವನ್ ಬಿಟ್ಟಿತ್ತು. ನೋಡಕ್ ಆಗ್ತಾ ಇಲ್ಲ. ಅಯ್ಯೋ ಬೇಡ, ಅತ್ತೆ ಕೊಟ್ಟಿ ಚೆನ್ನಾಗಿತ್ತು. ಕಾಯಿ ದೊಡ್ಡ ಆಯ್ತು. ಈ ಕಡೆ ತೋರಿಸ್ರಿ. ಏನೋ ಹಣ್ಣು ಅಂತ ನಾನೇ ತಿಂದೆ. ಅಳತರ ತಿಂತಾನೆ, ಮಗ ಕೇಳಿಸ್ಕೊಳ್ತಾನೆ. ಒಳ್ಳೆದು ಅಂದ್ರೆ ಇಷ್ಟ. ಏನ್ ಕಾರ್ಡಮ್ಮ? ಟೆರಿಟೋ. ಅದನ್ನ ಕೊಟ್ರೆ ನಾವು ಮೊಬೈಲ್ ಬರ್ತದೆ ಅಂತಲ್ಲ, ಅದ್ರೊಳಗಿರ್ತದೆ ಯಾವ್ದು ಟೆರಿಟ್ ಕಾರ್ಡ್ ಅಲ್ಲ, ಕ್ರೆಡಿಟ್ ಕಾರ್ಡ್ ಅಲ್ಲ. ಕ್ರೆಡಿಟ್ ಕಾರ್ಡ್ ಅದು ಇರ್ತದೆ, ಕ್ರೆಡಿಟ್ ಕಾರ್ಡ್ ಅದು ಇರ್ತದೆ. ಟೆರಿಟ್ ಕಾರ್ಡ್ ಅದು ಅಲ್ಲ. ಕ್ರೆಡಿಟ್ ಕಾರ್ಡ್, ಟೆರಿಟ್ ಕಾರ್ಡ್, ಟೆರಿಟ್ ಕಾರ್ಡ್, ಟೆರಿಟ್ ಕಾರ್ಡ್, ಟೆರಿಟ್ ಕಾರ್ಡ್ ಅಲ್ಲಿ ದುಡ್ಡು ಇರ್ತದಂತೆ. ಫೋನ್ ತಗೋಬೋದಂತೆ. ಅದ್ರಲ್ಲಿ ದುಡ್ಡು ಇರ್ತದೆ, ತಿಂಗ್ಳಿಗೆ ಕಟ್ಕೊಂಡು ಹೋಗೋದು. ಅದ್ರಲ್ಲಿ ತಗೊಂಬಿಟ್ಟು ತಿಂಗ್ಳಿಗೆ ಇಷ್ಟಿಷ್ಟು ಅಂತ ಕಟ್ಕೊಂಡು ಹೋಗೋದು ಟೆರಿಟ್ ಕಾರ್ಡ್ ಅಲ್ಲಿ. ಪುಷ್ಪಾಂಟಿ ತಗತಾರಲ್ಲ, ತಸ್ಮಿಯರು ಅದೇ ಹೇಳದ್ನಲ್ಲ, ಅದು
ಯಾವಾಗೂ ಎಷ್ಟೊತ್ತಿ ಕೇಳ್ತೀಯ ಬರೋದೇ ಅದು. ಅದೇ ಸರಿ ನೀನು ಹೇಳಿದ್ದೆ ಸರಿ ಹೇಳು. ಆಯ್ತು ನೀನೇ ಹೇಳು ಇನ್ನೊಂದ್ಸತಿ. ಕ್ರೆಡಿಟ್ ಕಾರ್ಡು ಅದೇ. ಅದೇಯಾ? ಅದೇ. ಅದಾಗಿರ್ತದ ದುಡ್ಡು ಕ್ರೆಡಿಟ್ ಕಾರ್ಡ್ ಅಲ್ಲಿ. ಕ್ರೆಡಿಟ್ ಕಾರ್ಡ್ ಅಲ್ಲಿ ಇರ್ತದೆ. ಹೋಗಿ ಪುಷ್ಪಂಟಿ ಹೇಳಿ ಮಾತಾಡ್ಬಿಟ್ಟು ತಗೊಳ್ಸಿ. ಯಾವ್ದೋ ಅಂಟಿಸ್ತೀವಿ ಕ್ರೆಡಿಟ್ ಕಾರ್ಡ್. ಅಯ್ಯೋ ದೇವ. ಏನ್ ಕಾರ್ಡು ಗೈಸ್ ನೆಕ್ಸ್ಟ್ ಡೇ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ನಾನು ಅವತ್ತು ಬಂದು ಊಟ ಮಾಡಿ ಮಲ್ಕೊಬಿಟ್ವಿ, ಇನ್ನೇನು ಇರಲಿಲ್ಲ ಕಂಟೆಂಟ್ ವಿಡಿಯೋ ಮಾಡೋಕ್ಕೆ. ಸೊ ಇವಾಗ ಬಂದು ಮೇಘನ ಅವ್ರ ಮನೆಗೆ ಹೋಗ್ಬೇಕು. ಯಾಕಂದರೆ ಫೋಟೋ ಸೆಲೆಕ್ಷನ್ ಇತ್ತು. ಸೊ ಮಾಡಿದ್ದ ಅವನು ಸ್ವಲ್ಪ ಇನ್ನೂ ಕರೆಕ್ಷನ್ಸ್ ಇತ್ತು, ಇನ್ನೂ ಎಷ್ಟೊಂದು ಫೋಟೋಸ್ ಎಕ್ಸ್ಟ್ರಾ ಹಾಕ್ಬಿಟ್ಟಿದ್ದ ನನ್ನ ಗೌತಮ. ಸೊ ಇವಾಗ ನಾನು ಮೇಘನ ನಮ್ಮತ್ತೆ ಎಲ್ಲರೂ ಕೂತ್ಕೊಂಡು ಮತ್ತೆ ರೀಚೆಕ್ ಮಾಡಿ ಕಳಿಸ್ಬೇಕು. ಬೇಗ ಬರಬೇಕಲ್ಲ ಆಲ್ಬಂಬು. ಸೊ ಅದಕ್ಕೆ ಇವಾಗ ಹೋಗ್ಬಿಟ್ಟು ಚೆಕ್ ಮಾಡೋಣ. ಚೆಕ್ ಮಾಡಿ ಮೇಘನ ಅವ್ರ ಮನೆಗೆ ಹೋಗೋಣ ಬನ್ನಿ. ಇವಾಗ ಗೌತಮೇ ಬರ್ತಾವನ್ ಪಿಕ್ ಮಾಡೋಕ್ಕೆ. ನಮ್ಮಪ್ಪ ಒಂದು ಗಾಡಿ ತೊಗೊಂಡು ಹೊಂಟೋಗಿದ್ದಾರೆ. ಸೊ ನನ್ನ ತಮ್ಮ ಓದ್ಕೊಬೇಕಲ್ಲ ಎಕ್ಸಾಮ್ಗೆ, ಅದು ಇದು ಏನಾದರೂ ಫ್ರೆಂಡ್ ಮನೆಗೆ ಹೋಗ್ಬೇಕು ಅಂದರೆ ಬೇಕು ಅಂದ್ಬಿಟ್ಟು ಮತ್ತೆ ಅವ್ನು ಬೇಕು ಅಂದರೆ ನಾನು ಬರೋಕ್ಕಾಗಲ್ಲ. ಸೊ ಅದಕ್ಕೆ ಇವಾಗ ಗೌತಮನೆ ಕರ್ಸ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ಗೌತಮ ಬರಲಿ, ಹೋಗೋಣ. ಆಗಲೇ ವಿಡಿಯೋ ಮಾಡಿದ್ದು, ಇವಾಗ ಬಂದು ಅವನಿಗೆ ಕರ್ಕೊಂಡು ಬರೋಕ್ಕೆ. ಈಗೇನೋ ಮೊಟ್ಟೆ ಥರ ಬಂದಿದ್ದಂತೆ. ಸೊ ಇವಾಗ ಬಂದ ಕರ್ಕೊಂಡು ಹೋಗೋಕ್ಕೆ. ಇವಾಗ ಹೋಗೋಣ. ಎಗ್ಗಲ್ಲಿ ಡಿಫ್ರೆಂಟಾಗಿ ಮಾಡ್ತೀನಿ ಅಂತ ಮಾಡ್ಕೊಂಡು ನೋಡಿ. ಮತ್ತೇನೋ ಮಾಡೋದು, ಖಾರ ಪೊಂಗಲ್ ಖಾಲಿ ಆಗದೆ. ಈಗ ಏನೇನು ಮಾಡ್ಕೊಂಡು ನೋಡಿ, ಇದೇ ಕೆಲಸ ಮಾಡಕ್ಕೆ ಬಂದಿರೋದು. ಮೇಘನೊಂದು ಫಂಕ್ಷನ್ದು ಎಲ್ಲ ಡಿಲೀಟ್ ಮಾಡಿ ಮತ್ತೆ ಇವಾಗ ಆಲ್ಬಮ್ ಮಾಡೋಕ್ಕೆ ಕಳ್ಸೋಣ ಬನ್ನಿ. ಹಾಂ ಜೋಳ ಅದನ್ನ ವಿಡಿಯೋ ಮಾಡ್ಕೊ ಬಂದೆ. ಈಗ ಮಾಡೋದನ್ನ ಮಾಡಬೇಕು, ಏನು ಮಾಡ್ತಾನೆ ಅಂತ. ಸೊ ಗೈಸ್ ಇದ್ರದ್ದು ಏನೇನು ಹಾಕಿದ್ದಾರೆ ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಯಾಕಂದರೆ ನಾನು ಅಲ್ಲಿ ಹೋಗಲಿಲ್ಲ, ನಿಂತ್ಕೊಂಡು ನೋಡಲಿಲ್ಲ ಏನೇನು ಹಾಕ್ದ ಅಂತ. ಸೊ ಅದು ಅವನದು ಓನ್ ರೆಸಿಪಿ, ಅವನು ಏನೇನೋ ಹಾಕಿ ಮಾಡಿರೋದು. ಅವನಿಗೆ ಗೊತ್ತು ಅದೆಲ್ಲ. ಬಟ್ ಮೇಘನೂ ಹೇಳಿಲ್ಲ ಏನೇನು ಹಾಕೈತೆ ಅಂತ. ಅದು ಸೈಲೆಂಟಾಗಿ ವೀಡಿಯೋ ಮಾಡೈತೆ. ನಾನು ಅಲ್ಲಿ ಫೋಟೋ ಇದನ್ನು ಸೆಲೆಕ್ಷನ್ ಮಾಡೋಕ್ಕೆ ಕೂತಿದ್ದೆ. ಸೊ ನಾನು ನೋಡಲಿಲ್ಲ, ಕೇಳಲೂ ಇಲ್ಲ ಏನೇನು ಹಾಕಿದ್ದ ಅಂತ. ಅದಕ್ಕೆ ಅದು ಏನೇನು ಮಿಕ್ಸಿಂಗ್ ಅಂತ ನನಗೂ ಗೊತ್ತಿಲ್ಲ. ಸೊ ನೀವು ಸುಮ್ಮನೆ ನೋಡಿ ಹೆಂಗಿರುತ್ತೆ ಅಂತ ಅಷ್ಟೇ. ಬಟ್ ಚೆನ್ನಾಗಿತ್ತು ಟೇಸ್ಟು. ಬಟ್ ಏನೇನು ಹಾಕಿರೋದಂತ ಅವನಿಗೆ ಗೊತ್ತು. ಬಟ್ ನಾನು ಕೇಳಿಲ್ಲ, ಹಾಕೋಕ್ಕೆ ಗೊತ್ತಿಲ್ಲ ಏನೇನಂತ. ಅವ್ನಿಗೆ ಓನ್ ರೆಸಿಪಿ ಅಲ್ವಾ, ಅವನಿಗೂ ಹೇಳೋಕ್ಕೆ ಗೊತ್ತಿಲ್ಲ, ಮಾಡೋಕ್ಕಷ್ಟೇ ಬರೋದು. ತಾತ ಅಲ್ಲೇ ಒಂದು ವಾರ ಬಂದು ಆಯಿತು. ಅದಕ್ಕೆ ಆಲ್ರೆಡಿ ಪ್ಯಾಕ್ ಮಾಡ್ಕೊತದ ಬಟ್ಟೆನ ಒಂದು ಬಿಡ್ದಂಗೆ ಹಿಡ್ಕೊಂಡು. ಏನು ಚೆನ್ನಾಗಿ ತುರಿಕತಾನೆ ತಗೊಂಡು ತಾನೇ ತಾತ. ಹಾಂ ನಾನು ಹೇಳ್ತಾ ಇದ್ದೀನಿ, ನಮ್ಮನೆಗೆ ಹೇಳ್ತೀನ ಬಾ ತಾತ ಅಂತ. ತಾತ ಬಾ ನಮ್ಮನೆಗೆ ಹೇಳ್ದಿನ. ಬರ್ಬೇಕವ್ವ, ಬರ್ಲಿ. ಯಾವಾಗ ಬಾ, ಎತ್ತಿ ಕೊಡ್ತೀನಿ. ಯಾಕೆ ಅಷ್ಟೊಂದು ಕಷ್ಟಪಡ್ಕೊಂಡು ಎಲ್ಲ ತುರಿಕತ ಇದೆಯಾ ಏನ ಬಟ್ಟೆನ? ಬಟ್ಟೆ ನನಗೆ ಬ್ಯಾಗ್ ಇಕ್ಕದ್ ಬೇಡವಾ? ಎಲ್ಲ ನೀನೇ ಜೋಡಿಸ್ಕೊಂಡು ಆಲ್ರೆಡಿ. ಚೀಟಿಗಳಿಕ್ಕಿನಲ್ಲ, ಚೀಟಿ ಮಿಸ್ ಆಯ್ತಾ? ಇನ್ನ ಅಣ್ಣನೇ ಬಂದಿಲ್ಲ, ನೀನೇ ಎಲ್ಲ ಪ್ಯಾಕ್ ಮಾಡ್ಕೊಂಡು ರೆಡಿ ಆಯ್ತಾ ಇದೆಯಾ?
ಆನ್ ಟೈಮಾಗಿ ಮ್ಯಾಚ್ ಮಾಡ್ಬೇಕಂತೆ. ಹಾಯ್ ಅನ್ನೋ ತಾತ, ಹಾಯ್ ಅನ್ನೋ, ಹಾಯ್. ಕೈಯಲ್ಲಿ ನಂಗೆ ಹಾಯ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಕೇಳು. ಇವತ್ತೇ ವಿಡಿಯೋ ಬರ್ತಿರೋದು. ಅವತ್ ತೆಗಿ ಮಗ, ನನ್ ಮಗ ಚೆನ್ನಾಗ್ ಕಾಣ್ತಿಲ್ಲ, ಮಾಡ್ಕೊಬೇಡ ಅಂತೆ. ಅವತ್ ಅಂದಲ್ಲ ತದ, ನೀನ್ ಮಾಡಿದಿಕ್ಕೆ ತೆಗಿ ಮಗ, ನನ್ ಮಗ ತೊಳ್ದಿಲ್ಲ, ಸ್ನಾನ ಮಾಡಿಲ್ಲ, ಮಾಡ್ಬೇಡ ನನ್ನ ಅಂತ. ಹಾ, ಯಾವತ್ತು ಅವತ್ ಹಿಂಗ್ ತಲೆಗ್ ಮುಚ್ಕೊಂಡು ಗಾಯ ಆಗಿತ್ತಲ್ಲ, ಇದಾಗಿತ್ತಲ್ಲ ಮೌ- ಅದಕ್ಕೆ. ಮಡ್ರಾಸ್ ಅಲ್ಲ, ಅದೇನೋ ಹಿಂಗ್ ಕರೆ ಮಚ್ಚೆ ಅದಾಗಿತ್ತಲ್ಲ, ಅದಕ್ಕೆ. ಆವಾಗ ಈಗ ಸೂಪರ್ ಆಗಿದ್ಯಾ ಅಂತ ತೋರಿಸ್ತಾ ಇದ್ಯಾ? ಹ್ಮ್ ಏನ್ ಬಿರ್ಬಿರ್ನೆ ಹೋಯ್ತು ಅದೇ ಎಲ್ಲ ಎತ್ತಿಕೊಳಕ್ಕೆ. ಸೊ ಇವನ್ ಪ್ಲೇಟಿಂಗ್ ಮಾಡಿರೋದ್ ನೋಡಿ ಗೌತಮ, ಪ್ಲೇಟಿಂಗ್ ಮಾಡ್ಕೊಟ್ಟವನೆ ವಿಡಿಯೋಗೋಸ್ಕರ. ಹಿಂಗ್ ಸಗದಂಗ್ ಮಾಡೋನೆ. ಎಗ್ ಹೆಂಗ್ ಎಗ್ ಕರಿ ಇನ್ 10 ಮಿನಿಟ್ಸ್ ಆನ್ ಮಾಡಿರೋದು ಗೌತಮ. ಗೈಸ್ ಬನ್ನಿ ಟೇಸ್ಟ್ ನೋಡುವ ಹೆಂಗಿದೆ ಅಂತ. ಬಾ, ಟೇಸ್ಟ್ಗೋಸ್ಕರ ತಿಂತಾ ಇದೀನಿ. ಎಲ್ಲ ಕರೆಕ್ಟ್ ಆಗೈತೆ, ಸಾಕಾಗೈತೆ. ಬಾ ಇಲ್ಲೇ ತಿನ್ನೋ, ಸ್ಪೂನ್ ತಗೋ ಹೋಗು. ಸಗದಾಗೈತೆ. ಹೆಂಗ್ ಡೆಕೋರೇಟ್ ಮಾಡ್ಕೊಂಡು ಮೇಲ್ಗಡೆ ಎಲ್ಲ ಇಟ್ಟು ಕೊತ್ತಂಬರಿ ಹಾಕಿ ಎಲ್ಲ. ನಿಂಗೆ ನಿಂಗೆ ಊಟ ನಿಂಗೆ ನಿಂಗೆ ನಿಂಗೋ ಎಲ್ಲೈತೆ? ಇಲ್ಲ ಅಲ್ಲಿ ಗೌತಮ ಯಾವ್ದೋ ಕೇಕ್ ತರ್ಸಾನೆ, ಬನ್ನಿ ಟ್ರೈ ಮಾಡೋಣ. ಸರಿ. ಹಾ, ಅದ್ಯಾವ್ದೋ ರಸಗುಲ್ಲ, ಹಾಲ್ಕೋವಾನ ರಸಗುಲ್ಲ. ಯಾರು ತಂದು ಕೊಟ್ಟಿದ್ ಮೇಘನ? ಇದು ಚೆನ್ನಾಗಿರ್ತದೆ, ಪೌಡ್ರ್ ತರ. ಈ ತರ ಐತೆ. ಇದನ್ನ ಕಟ್ ಮಾಡಕ್ಕೆ ಅಂತ ಚಾಕು ಏನಿಟ್ಟು, ಚಾಕು ಅದ್ರೊಳಗೆ ಐತೆ. ಇದು ಕಟ್ ಮಾಡ್ತೀನಿ. ಬಾಕ್ಸ್ ನಲ್ಲಿ ಇದ್ರ ತರ ಇದಿಲ್ವೇ ಇಲ್ಲ, ಎಲ್ಲ ಮೋಸಪ್ಪ ಆಗ್ಬಿಡೋದು. ಡಿಸೈನ್ ಸೇಮ್ ಇಲ್ವೇ ಇಲ್ಲ, ನೋಡಕ್ ಡಿಸೈನ್ ಕಳ್ಸೋ. ತಿನ್ನಪ್ಪ. ಹೌದಾ? ಏನ್ ತಿನ್ನು? ಸ್ಪೂನ್ ಅಲ್ಲೇ ತಿನ್ನು ಅಂದೆ. ಸ್ಪೂನ್ ಎಲ್ಲ ನಮ್ಗೆ. ಅಪ್ಪ ನೀನ್ ತಿಂದ ಸ್ಪೂನಲ್ಲಿ ಹೇಳು. ಅಷ್ಟೊಂದು ನೀಟಾಗಿ ಕೊಟ್ಟವನ ಅದ್ರ. ನಮ್ಗೂ ಏನ್ ಕೊಟ್ಟಿರ್ಲಿಲ್ವಾ, ನೀಟಾಗಿ ಹಂಗೆ ಮಾಡಿದ್ದು. ಆದ್ರೆ ನಮಗ್ ಮೇಲ್ಗಡೆ ಗ್ರೇವಿ ಹಾಕಿರ್ಲಿಲ್ಲ, ಅಣ್ಣಂಗ್ ಗ್ರೇವಿ ಹಾಕೋ ಅನ್ನತ್ತೆ. ಸುಟ್ಟೋಯ್ತ ಅದ ಹೆಂಗ್ ಮಾಡ್ಕೊಟ್ಟವನು. ಹೆಂಗೈತಣ? ಖಾರ ಐತ? ಒಂಥರ ಚೆನ್ನಾಗಿದೆ. ಯಾವ್ದೋ ಆಂಧ್ರ ಸ್ಟೈಲು ಈ ಹೋಟ್ಲುಗಳು ತಿಂತೀವಲ್ಲ ಫೀಲ್ ಬರ್ತದೆ. ಹೋಟ್ಲ ಮಾಡೋದ್ಬೇಕಂತ ಕೇಳಲ್ಲ, ಎಲ್ಲ ಕಲ್ತ್ಕೊಯ್ತಾನೆ. ಆರಾಮಾಗಿ ಎಷ್ಟೊಂದ್ ಆಗ್ಬಿಡ್ತಾವ. ಒಳ್ಳೆ ಕೆಫೆ ಮಾಡ್ಕೊಂಡು ಮಾಡೋ, ನಿಮ್ದೇ ಒಂದು ಚೇರ್ ಹಾಕೊಂಡು ಕೂತ್ಕೊಂಡು ಒಬ್ಬ ಕೆಲಸಗಾರ ಕೊಡ್ತೀನಿ ಅಂದ್ರೆ ಕೇಳಲ್ಲ. ಏನು ಟೇಸ್ಟ್ ಕೊಡ್ಬೇಕಲ್ಲ, ಇದನ್ನ ಮಾಡ್ತಾ ನೀವು ಕಾಸಿಸ್ಕೊಂಡು ಕುತ್ಕೊಂಡು ಬೇರೆದ್ ಮಾಡ್ತಾರ. ನೀಟಾಗಿ ಒಂದೊಂದ್ ಐಟಮ್ ತೊಳಿಬೇಕು, ಕೈ ತೊಳಿಬೇಕು, ಮಾಡ್ಬೇಕು, ಕುಯ್ಬೇಕು, ತೊಳಿಬೇಕು, ಮಾಡ್ಬೇಕು. ಜನ ತಲೆ ಕೆಡ್ಸ್ಕೊಂಡು ಹೋಗ್ಬೇಕು. ಏನಿಲ್ಲ, ಇವತ್ತೆಲ್ಲ ನಿಧಾನನೇ ಜನ ಕೇಳ್ತಾರ. ಅದು ಒಟ್ನಲ್ಲಿ ಟೇಸ್ಟ್ ಇರ್ಬೇಕು, ನೀಟಾಗಿರ್ಬೇಕು, ಹೈಜೀನ್ ಕೇಳ್ತಾವ್ರೆ ಜನ. ಇವತ್ತೆಲ್ಲ ನಡೀತಾ ಇರೋದೇ ಅದು. ಗೌತಮ್ ಹೋಟ್ಲು ಸಕ್ಕದಾಗ ಕೊಡುತ್ತೆ ಮೇಘನ, ನೋಡು. ಆಯ್ತು, BL ಇಡೋಣ. ನಾನು ಹೇಳಪ್ಪ BL ರೋಡ್ ನನ್ನ ಫ್ರೆಂಡ್ ಅಂಗಡಿಗೂ ಕಳಿಸ್ತೆ, ಹೋಗ ಅಲ್ಲಿ ಕೆಲಸ ಕಲ್ತ್ಕೊಂಡ್ ಬರೋ ಅಂತ ಬಿಡದಿ.